ಪುರುಷರ ಅತ್ಯಂತ ನಾಜೂಕು ಹಾಗೂ ಕಾಳಜಿ ವಹಿಬೇಕಾದ ಅಂಗವಾದ ಶಿಶ್ನದ ಸ್ವಚ್ಛತೆಗೆ ಗಮನ ನೀಡದೇ ಇದ್ದರೆ ಇದರಿಂದ ಸಾಮಾನ್ಯ ಮತ್ತು ಲೈಂಗಿಕ ಆರೋಗ್ಯಕ್ಕೆ ಕೆಲವಾರು ತೊಂದರೆಗಳು ಎದುರಾಗಬಹುದು. ಉರಿ, ಸೋಂಕು ಮತ್ತು ದುರ್ವಾಸನೆ ಇವು ಈ ತೊಂದರೆಗಳಲ್ಲಿ ಕೆಲವು ಮಾತ್ರ. ಹಾಗಾಗಿ ನಿತ್ಯದ ಸ್ನಾನದ ಸಮಯದ ಸ್ವಚ್ಛತೆಯ ಹೊರತಾಗಿ ಪ್ರತಿ ಬಾರಿಯ ಲೈಂಗಿಕ ಮಿಲನದ ಬಳಿಕವೂ ಸೂಕ್ತ ವಿಧಾನದಲ್ಲಿ ಸ್ವಚ್ಛಗೊಳಿಸುವ ಮೂಲಕ ಲೈಂಗಿಕವಾಗಿ ಹರಡಬಹುದಾದ ರೋಗಗಳಿಂದ ಹೆಚ್ಚಿನ ರಕ್ಷಣೆ ಪಡೆಯಬಹುದು. ಪುರುಷರ ಶಿಶ್ನದ ತುದಿಯ ಹೊರತೊಗಲನ್ನು ನಿವಾರಿಸಿದ ಅಥವಾ ಸುನ್ನತಿ ಮಾಡಿರುವ ಅಥವಾ ಸುನ್ನತಿ ಆಗದೇ ಇರುವ ಪುರುಷರಲ್ಲಿ ಈ ಸ್ವಚ್ಛತೆಯ ಅಗತ್ಯತೆ ಕೊಂಚ ಭಿನ್ನವಾಗಿದೆ. ಈ ವಿಧಾನವನ್ನು ಕಲಿತುಕೊಂಡು ನಿಯಮಿತವಾಗಿ ಅನುಸರಿಸುವ ಮೂಲಕ ಶಿಶ್ನದ ಸ್ವಚ್ಛತೆ ಮತ್ತು ಆರೋಗ್ಯವನ್ನು ಕಾಪಾಡಿಕೊಂಡು ಇದಕ್ಕಾಗಿ ಅತಿ ಸೌಮ್ಯ ಸೋಪನ್ನು ಉಪಯೋಗಿಸಬೇಕು. ಸಾಮಾನ್ಯವಾಗಿ ಸೋಪುಗಳನ್ನು ಆಕರ್ಷಕವಾಗಿಸಲು ಸುವಾಸನೆ ನೀಡುವ ಕೆಲವು ಸುಗಂಧಗಳನ್ನು ಸೇರಿಸಿರುತ್ತಾರೆ. ಆದರೆ ಕೆಲವು ಸುಗಂಧಿತ ರಾಸಾಯನಿಕಗಳು ಈ ಸೂಕ್ಷ್ಮ ಅಂಗಕ್ಕೆ ಹೆಚ್ಚಿನ ಘಾಸಿಯುಂಟು ಮಾಡಬಹುದು. ಅತ್ಯುತ್ತಮ ಪರಿಣಾಮ ಪಡೆಯಲು ಸುಗಂಧರಹಿತ ಹಾಗೂ ಮೈಗೆ ಹಚ್ಚಬಹುದಾದ ಸೋಪನ್ನೇ ಬಳಸಿ. ಇನ್ನೊಂದರ್ಥದಲ್ಲಿ ಕೈ ತೊಳೆಯಲು ಬಳಸುವ ದ್ರಾವಣ ಬೇಡ. ಒಂದು ವೇಳೆ ನಿಮ್ಮ ತ್ವಚೆ ಸೂಕ್ಷ್ಮ ಸಂವೇದಿಯಾಗಿದ್ದರೆ ಚರ್ಮವೈದ್ಯರ ಸಲಹೆ ಪಡೆದು ನಿಮಗೆ ಸೂಕ್ತವಾದ ಸೋಪು ಯಾವುದು ಎಂಬ ಮಾಹಿತಿ ಪಡೆದು ಅವನ್ನೇ ಉಪಯೋಗಿಸಿ. ಇದಕ್ಕಾಗಿ ಅತಿ ಸೌಮ್ಯ ಸೋಪನ್ನು ಉಪಯೋಗಿಸಬೇಕು. ಸಾಮಾನ್ಯವಾಗಿ ಸೋಪುಗಳನ್ನು ಆಕರ್ಷಕವಾಗಿಸಲು ಸುವಾಸನೆ ನೀಡುವ ಕೆಲವು ಸುಗಂಧಗಳನ್ನು ಸೇರಿಸಿರುತ್ತಾರೆ. ಆದರೆ ಕೆಲವು ಸುಗಂಧಿತ ರಾಸಾಯನಿಕಗಳು ಈ ಸೂಕ್ಷ್ಮ ಅಂಗಕ್ಕೆ ಹೆಚ್ಚಿನ ಘಾಸಿಯುಂಟು ಮಾಡಬಹುದು. ಅತ್ಯುತ್ತಮ ಪರಿಣಾಮ ಪಡೆಯಲು ಸುಗಂಧರಹಿತ ಹಾಗೂ ಮೈಗೆ ಹಚ್ಚಬಹುದಾದ ಸೋಪನ್ನೇ ಬಳಸಿ. ಇನ್ನೊಂದರ್ಥದಲ್ಲಿ ಕೈ ತೊಳೆಯಲು ಬಳಸುವ ದ್ರಾವಣ ಬೇಡ. ಒಂದು ವೇಳೆ ನಿಮ್ಮ ತ್ವಚೆ ಸೂಕ್ಷ್ಮ ಸಂವೇದಿಯಾಗಿದ್ದರೆ ಚರ್ಮವೈದ್ಯರ ಸಲಹೆ ಪಡೆದು ನಿಮಗೆ ಸೂಕ್ತವಾದ ಸೋಪು ಯಾವುದು ಎಂಬ ಮಾಹಿತಿ ಪಡೆದು ಅವನ್ನೇ ಉಪಯೋಗಿಸಿ. ಎಂದಿಗೂ ಸೋಪನ್ನು ನೇರವಾಗಿ ಶಿಶ್ನಕ್ಕೆ ಉಜ್ಜಬಾರದು. ಬದಲಿಗೆ ಎರಡೂ ಹಸ್ತಗಳ ನಡುವೆ ಸೋಪು ಇರಿಸಿ ಉಜ್ಜಿಕೊಂಡು ಕೊಂಚ ಸೋಪು ಕೈಮೇಲೆ ಬಂದ ಬಳಿಕ ಕೊಂಚ ನೀರಿನೊಂದಿಗೆ ಎರಡೂ ಕೈಗಳನ್ನು ಉಜ್ಜಿಕೊಂಡು ನೊರೆ ಬರಿಸಬೇಕು. ಬಳಿಕ ಈ ನೊರೆಯನ್ನು ವೃಷಣಗಳಿಂದ ಪ್ರಾರಂಭಿಸಿ ಶಿಶ್ನದ ಬುಡಭಾಗದಿಂದ ತುದಿಯವರೆಗೆ ಬರುವಂತೆ ಹಚ್ಚಿಕೊಳ್ಳಬೇಕು. ಕಡೆಗೆ ಮುಂದೊಗಲನ್ನು ಹಿಂದೆ ಸರಿಸಿ ಒಳಭಾಗವನ್ನು ಸ್ವಚ್ಛಗೊಳಿಸುವುದು ಅತಿ ಅಗತ್ಯ. ಮುಂದೊಗಲು ಹಿಂದೆ ಸರಿಯುವಷ್ಟು ಮಾತ್ರವೇ ಹಿಂದೆ ಸರಿಸಬೇಕೇ ವಿನಃ ಇದಕ್ಕೂ ಹಿಂದೆ ಸರಿಸಬಾರದು. ಹೀಗೆ ಮಾಡಿದರೆ ಇದು ಶಿಶ್ನಕ್ಕೆ ಗಾಯವುಂಟು ಮಾಡಬಹುದು ಹಾಗೂ ಈ ಗಾಯದಲ್ಲಿ ದಪ್ಪನಾದ ಕಲೆ ಉಳಿದುಕೊಳ್ಳಬಹುದು. ಸುನ್ನತಿ ಇಲ್ಲದವರು ಸಾಮಾನ್ಯವಾಗಿ ಮರೆಯುವ ಈ ಅಗತ್ಯ ವಿಧಾನದಿಂದಲೇ ಮುಂದೊಗಲಿನ ಒಳಭಾಗದಲ್ಲಿ ಸೋಂಕು ಮತ್ತು ಉರಿ ಪ್ರಾರಂಭವಾಗುತ್ತದೆ. ಈಗ ನೀರು ಹಾಕಿ ಸೋಪು ಪೂರ್ಣವಾಗಿ ನಿವಾರಣೆಯಾದ ಬಳಿಕ ಮುಂದೊಗಲನ್ನು ಮುಂದೆ ಸರಿಸಿ ಮೊದಲಿನ ಸ್ಥಾನಕ್ಕೆ ಸರಿಸಬೇಕು. ವಿಶೇಷವಾಗಿ ಶಿಶ್ನದ ದುಂಡುಭಾಗದ ಅಂಚುಗಳ ಒಳಭಾಗದಲ್ಲಿ ಯಾವುದೇ ಕೊಳೆ ಇರದಂತೆ ನೋಡಿಕೊಳ್ಳಬೇಕು. ಬಳಿಕ ಸಾಕಷ್ಟು ನೀರು ಹೊಯ್ದು ಇಡೀ ಜನನಾಂಗವನ್ನು ಇಡೀ ದೇಹದೊಂದಿಗೆ ಸ್ವಚ್ಛಗೊಳಿಸಬೇಕು. ಪುರುಷರು ತಮ್ಮ ಜನನಾಂಗಗಳ ಸ್ವಚ್ಛತೆಗೆ ಹೆಚ್ಚಿನ ಗಮನ ನೀಡುವುದು ಅಗತ್ಯವಾಗಿದೆ. ಆದರೆ ಈ ಭಾಗವನ್ನು ಅತಿ ಹೆಚ್ಚಾಗಿ ತೊಳೆದುಕೊಳ್ಳುವುದನ್ನು ವೈದ್ಯರು ವಿರೋಧಿಸುತ್ತಾರೆ. ವಿಶೇಷವಾಗಿ ಸೋಪು ಅಥವಾ ಶರಮ್ ಜೆಲ್ ಬಳಸಿ ಪದೇ ಪದೇ ತೊಳೆದುಕೊಳ್ಳುವುದರಿಂದ ಸೂಕ್ಷ್ಮ ಚರ್ಮಕ್ಕೆ ಹೆಚ್ಚಿನ ಘಾಸಿಯುಂಟಾಗಿ ಉರಿಯುಂಟಾಗುತ್ತದೆ. ಅಲ್ಲದೆ ಸ್ನಾನದ ಬಳಿಕ ಜನನಾಂಗವನ್ನು ಪೂರ್ಣವಾಗಿ ಒಣಗಿಸಿಕೊಳ್ಳುವುದು ಅಗತ್ಯ. ಒಂದು ವೇಳೆ ನೀವು ಟಾಲ್ಕಮ್ ಪೌಡರ್ ದೇಹಕ್ಕೆ ಪೂಸಿಕೊಳ್ಳುವವರಾಗಿದ್ದರೆ ಈ ಪುಡಿ ವೃಷಣಗಳಿಗೆ ತಾಕಿಸಿದರೂ ಸರಿ, ಶಿಶ್ನದ ಭಾಗಕ್ಕೆ ಮಾತ್ರ ತಾಕಿಸಬಾರದು. ಅದರಲ್ಲೂ ಮುಂದೊಗಲಿನ ಭಾಗದಲ್ಲಿ ಈ ಪುಡಿ ಅಂಟಿಕೊಂಡರೆ ಇದು ನಿಧಾನವಾಗಿ ಒಳಸರಿದು ಉರಿಯುಂಟು ಮಾಡುವ ಸಾಧ್ಯತೆ ಇದೆ. ಒಂದು ವೇಳೆ ಪೌಡರ್ ಇಲ್ಲದೆ ಸಾಧ್ಯವೇ ಇಲ್ಲ ಎನ್ನುವಂತಹ ಮನಸ್ಥಿತಿ ಇದ್ದರೆ ಟಾಲ್ಕಮ್ ಪೌಡರ್ ಬದಲಿಗೆ ಮೆಕ್ಕೆಜೋಳದ ಹಿಟ್ಟು ಆಧಾರಿತ ಪೌಡರ್ ಕಾರ್ನ್ಸ್ಟಾರ್ಚ್ ಬೇಸ್ಡ್ ಪೌಡರ್ ಬಳಸಿ. ಮಹಿಳೆಯರಲ್ಲಿ ಎದುರಾಗುವ ಗರ್ಭಕೋಶದ ಕ್ಯಾನ್ಸರ್ಗೂ ಟಾಲ್ಕಮ್ ಪೌಡರ್ಗೂ ನಿಕಟ ಸಂಬಂಧವಿರುವುದನ್ನು ಗಮನಿಸಲಾಗಿದೆ. ಹಾಗಾಗಿ ನೀವು ಟಾಲ್ಕಮ್ ಪೌಡರ್ ಹಚ್ಚಿಕೊಂಡು ಮಿಲನಕ್ರಿಯೆಯಲ್ಲಿ ತೊಡಗಿಕೊಂಡರೆ ನಿಮ್ಮಿಂದ ನಿಮ್ಮ ಸಂಗಾತಿಗೆ ದಾಟಿಕೊಳ್ಳುವ ಈ ಟಾಲ್ಕಮ್ ಪೌಡರ್ ಆಕೆಯ ಆರೋಗ್ಯವನ್ನು ಅಪಾಯಕ್ಕೆ ತಳ್ಳುವ ಸಂಭವವಿದೆ. ಮುಂಗಲು ಇಲ್ಲದೆ ಇರುವ ಕಾರಣ ಈ ಭಾಗಕ್ಕೆ ಸೋಪಿನ ನೊರೆಯನ್ನು ಸವರಿ ನೀರಿನ ಧಾರೆ ನೇರವಾಗಿ ಬೀಳುವಂತೆ ಮಾಡಿ ಸ್ವಚ್ಛಗೊಳಿಸಬೇಕು. ಸ್ನಾನದ ಬಳಿಕ ಶಿಶ್ನವು ಪೂರ್ಣವಾಗಿ ಒಣಗಿರುವಂತೆ ನೋಡಿಕೊಳ್ಳಬೇಕು. ಸಾಮಾನ್ಯವಾಗಿ ಮುಂದೊಗಲು ಇಲ್ಲದೆ ಇರುವ ಕಾರಣ ಟಾಲ್ಕಮ್ ಪೌಡರ್ ಅಥವಾ ಇತರ ಪೌಡರ್ಗಳನ್ನು ಹಚ್ಚಿಕೊಳ್ಳಬಹುದು ಎಂದು ನಾವು ಅಂದುಕೊಳ್ಳುತ್ತೇವೆ. ಆದರೆ ಶಿಶ್ನ ಒಣಗಿಯೇ ಇದ್ದಷ್ಟು ಒಳ್ಳೆಯದು. ಟಾಲ್ಕ ಪೌಡರ್ ಅಥವಾ ಇತರ ಪ್ರಸಾನಗಳನ್ನು ದೇಹದ ಇತರ ಭಾಗಕ್ಕೆ ಹಚ್ಚಿ ಶಿಶ್ನಕ್ಕೆ ಏನನ್ನೂ ಹಚ್ಚದೆ ಹಾಗೆ ಒಣಗಿರುವಂತೆ ನೋಡಿಕೊಳ್ಳುವುದು ಉತ್ತಮ. ಇದರಿಂದ ಶಿಶ್ನದ ಚರ್ಮಕ್ಕೆ ಎದುರಾಗುವ ಉರಿಯಿಂದ ರಕ್ಷಿಸಿಕೊಳ್ಳಬಹುದು.